ಹಾಯ್ ಫ್ರೆಂಡ್ಸ್, ಇನ್ಫಾರ್ಮೇಷನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಟೈಟಾನಿಕ್ ಇತಿಹಾಸದ ಪುಟಗಳಲ್ಲಿ ಸೇರಿರೋ ಈ ಹಡಗು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದ ನೆನಪಾಗಿಯೇ ಉಳಿದುಬಿಟ್ಟಿದೆ. ಅಂದಿನ ಕಾಲಕ್ಕೆ ಇದು ಇಂಜಿನಿಯರ್ಗಳ ಅತಿದೊಡ್ಡ ಆವಿಷ್ಕಾರವಾಗಿತ್ತು. ಅಷ್ಟೇ ಅಲ್ಲದೆ ಅತ್ಯಂತ ಐಷಾರಾಮಿ ಹಡಗು ಕೂಡ ಇದಾಗಿತ್ತು. ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಏನೆಲ್ಲ ಇರಬೇಕೋ ಅದೆಲ್ಲವೂ ಈ ಹಡಗಿನಲ್ಲಿತ್ತು. ಈ ಟೈಟಾನಿಕ್ ಹಡಗಿನಲ್ಲಿ ಜಿಮ್, ಸ್ವಿಮ್ಮಿಂಗ್ ಪೂಲ್, ರೆಸ್ಟೋರೆಂಟ್, ಲೈಬ್ರರಿ ಸೇರಿದಂತೆ 106 ಐಷಾರಾಮಿ ಕ್ಯಾಬಿನ್ಗಳು ಕೂಡ ಇದ್ದವು. ಇಂತಹ ಭವ್ಯವಾದ ಹಡಗಿನಲ್ಲಿ ಪ್ರಯಾಣಿಸಬೇಕಾದರೆ ಜನರು ಭಾರೀ ಮೊತ್ತದ ಟಿಕೆಟ್ಗಳನ್ನು ಖರೀದಿಸಬೇಕಾಗಿತ್ತು. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಎಂದು ಟಿಕೆಟ್ಗಳನ್ನು ಡಿವೈಡ್ ಮಾಡಲಾಗಿತ್ತು. 3000ಕ್ಕಿಂತ ಹೆಚ್ಚಿನ ಜನರನ್ನು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದ್ದ ಈ ಟೈಟಾನಿಕ್ 3 ಫುಟ್ಬಾಲ್ ಗ್ರೌಂಡ್ನಷ್ಟು ಉದ್ದ ಮತ್ತು 17 ಅಂತಸ್ತಿನಷ್ಟು ಎತ್ತರವನ್ನು ಹೊಂದಿತ್ತು. ಇಂತಹ ಭವ್ಯವಾದ ಟೈಟಾನಿಕ್ ಹಡಗನ್ನು ಹಡಗು ನಿರ್ಮಿಸುವ ವೈಟ್ ಸ್ಟಾರ್ ಲೈನ್ ಎಂಬ ಕಂಪನಿಯು ತಯಾರಿಸುತ್ತೆ. ಈ ಟೈಟಾನಿಕ್ ಹಡಗನ್ನು ನಿರ್ಮಿಸಲು ಸುಮಾರು 3000 ಜನರ ಸಹಾಯದಿಂದ ಬರೋಬ್ಬರಿ 2 ವರ್ಷಗಳ ಸಮಯವನ್ನು ಈ ಕಂಪನಿಯು ತೆಗೆದುಕೊಳ್ಳುತ್ತೆ. ಅಂದರೆ 1909ರಲ್ಲಿ ಈ ಹಡಗಿನ ನಿರ್ಮಾಣ ಪ್ರಾರಂಭವಾಗಿ 1912ರಲ್ಲಿ ಪೂರ್ಣಗೊಳ್ಳುತ್ತೆ. ಈ ಹಡಗನ್ನು ತಯಾರಿಸಿದ ವೈಟ್ ಸ್ಟಾರ್ ಲೈನ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಸಾರ್ವಜನಿಕವಾಗಿ ಈ ಹಡಗು ಅನ್ಸಿಂಕೇಬಲ್ ಆಗಿದೆ ಅಂತ ಹೇಳ್ತಾನೆ. ಅಂದರೆ ಈ ಹಡಗು ಎಂದೂ ಮುಳುಗದ ಹಡಗಾಗಿದೆ ಎಂದು ಹೇಳ್ತಾನೆ. ಈತ ಹೀಗೆ ಹೇಳಲಿಕ್ಕೆ ಒಂದು ಬಹುಮುಖ್ಯ ಕಾರಣ ಕೂಡ ಇರುತ್ತೆ. ಈ ಟೈಟಾನಿಕ್ ಹಡಗನ್ನ ಮುಳುಗದ ರೀತಿಯಲ್ಲಿ ವಿಶೇಷವಾಗಿ ನಿರ್ಮಿಸಿರ್ತಾರೆ. ಹೀಗಾಗಿಯೇ ಕಾನ್ಫಿಡೆಂಟ್ ಆಗಿ ಇದನ್ನ ಅನ್ಸಿಂಕೇಬಲ್ ಹಡಗು ಅಂತ ಕರೆದಿರ್ತಾರೆ. 1912ರಲ್ಲಿ ಸಂಪೂರ್ಣವಾಗಿ ತಯಾರಾದ ಈ ಟೈಟಾನಿಕ್ ಹಡಗು ತಯಾರಾದ ಕೆಲವೇ ತಿಂಗಳುಗಳಲ್ಲಿಯೇ ತನ್ನ ಮೊದಲ ಪ್ರಯಾಣಕ್ಕೂ ಸಿದ್ಧವಾಗುತ್ತೆ. ಟೈಟಾನಿಕ್ ಹಡಗು 1912 ಏಪ್ರಿಲ್ 10ರಂದು ತನ್ನ ಮೊದಲ ಪ್ರಯಾಣಕ್ಕೆ ಸಿದ್ಧವಾಗುತ್ತೆ. ಇಂಗ್ಲೆಂಡಿನ ಸೌತ್ ಹ್ಯಾಂಪ್ಟನ್ನಿಂದ ಶುರುವಾಗಿ ಅಮೆರಿಕದ ನ್ಯೂಯಾರ್ಕಿನವರೆಗೆ ಈ ಪ್ರಯಾಣ ಇರುತ್ತೆ. ತನ್ನ ಮೊದಲ ಪ್ರಯಾಣಕ್ಕೆ ಬರೋಬ್ಬರಿ 2224 ಪ್ರಯಾಣಿಕರೊಂದಿಗೆ ಭರ್ಜರಿಯಾಗಿ ಟೈಟಾನಿಕ್ ಹಡಗು ರೆಡಿಯಾಗುತ್ತೆ. ಈ ಪ್ರಯಾಣಕ್ಕೆ ಸಿದ್ಧವಾದ ಟೈಟಾನಿಕ್ ಹಡಗನ್ನ ನೋಡಲಿಕ್ಕೇನೆ 1 ಲಕ್ಷಕ್ಕಿಂತ ಹೆಚ್ಚಿನ ಜನರು ಹರಿದು ಬರ್ತಾರೆ. ಈಗ ಟೈಟಾನಿಕ್ ಹಡಗು ತನ್ನ ಮೊದಲ ಪ್ರಯಾಣವನ್ನ ಶುರು ಮಾಡುತ್ತೆ. ಈ ಪ್ರಯಾಣದ ಮುಂದಾಳತ್ವವನ್ನ ಕ್ಯಾಪ್ಟನ್ ಎಡ್ವರ್ಡ್ ಜೆ ಸ್ಮಿತ್ ಅವರು ವಹಿಸಿಕೊಳ್ತಾರೆ. ಟೈಟಾನಿಕ್ ಹಡಗಿನ ಮೊದಲ ಪ್ರಯಾಣವನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತ ಮೇಲಿಂದ ಮೇಲೆ ಕಂಪನಿಯ ಕಡೆಯಿಂದ ಒತ್ತಡವಿರುತ್ತೆ. ಹೀಗಾಗಿ 40 km/h ಸ್ಪೀಡಲ್ಲಿ ಹಡಗನ್ನು ಮುನ್ನಡೆಸಲಾಗುತ್ತೆ. ಪ್ರಯಾಣ ಶುರು ಮಾಡಿದ 2 ದಿನಕ್ಕೆ ಅಂದರೆ 12 ಏಪ್ರಿಲ್ನಂದು ಐಸ್ ವಾರ್ನಿಂಗ್ಗಳು ಬರೋಕೆ ಶುರುವಾಗುತ್ತೆ. ಅಂದರೆ ಟೈಟಾನಿಕ್ ಹಡಗು ಹೋಗುತ್ತಿರುವ ದಾರಿಯಲ್ಲಿ ದೊಡ್ಡ ದೊಡ್ಡ ಐಸ್ಬರ್ಗ್ಗಳಿವೆ ಎಂದು ಕೆಲವು ಹಡಗುಗಳು ರೇಡಿಯೋ ಮುಖಾಂತರ ಟೈಟಾನಿಕ್ಗೆ ಎಚ್ಚರಿಕೆಯನ್ನು ನೀಡ್ತವೆ. ಆದರೆ ಈ ಐಸ್ಬರ್ಗ್ಗಳ ಎಚ್ಚರಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಟೈಟಾನಿಕ್ ವೇಗವಾಗಿ ಮುಂದೆ ಸಾಗುತ್ತೆ. ಪ್ರಯಾಣ ಪ್ರಾರಂಭವಾದ 4 ದಿನಗಳವರೆಗೆ ಎಲ್ಲವೂ ಸರಿಯಾಗೇ ಇರುತ್ತೆ. ಆದರೆ 14 ಏಪ್ರಿಲ್ನಂದು ಮತ್ತೆ 7 ಐಸ್ ವಾರ್ನಿಂಗ್ಗಳು ಬರುತ್ತವೆ. ಕಂಪನಿ ಕಡೆಯಿಂದ ಒತ್ತಡ ಇರೋದ್ರಿಂದ ಟೈಟಾನಿಕ್ ತನ್ನ ವೇಗವನ್ನು ಕಡಿಮೆ ಮಾಡದೇನೆ ಹಾಗೆ ಚಲಿಸುತ್ತಲೇ ಇರುತ್ತೆ. ಕ್ರಮೇಣ ಕತ್ತಲಾಗುತ್ತಾ ಬರುತ್ತೆ. ರಾತ್ರಿಯ 11:40ಕ್ಕೆ ಹಡಗಿನ ಕ್ರೌಸ್ ನೆಸ್ಟ್ನಲ್ಲಿದ್ದ ವ್ಯಕ್ತಿ ದೊಡ್ಡ ಗಾತ್ರದ ಐಸ್ಬರ್ಗ್ ಒಂದನ್ನು ನೋಡ್ತಾನೆ. ನಮ್ಮ ಎದುರು ದೊಡ್ಡ ಗಾತ್ರದ ಐಸ್ಬರ್ಗ್ ಇದೆ, ತಕ್ಷಣ ಹಡಗನ್ನು ತಿರುಗಿಸಿ ಎಂದು ಹೇಳ್ತಾನೆ. ಹಡಗನ್ನು ತಿರುಗಿಸಲು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ. ಆದರೆ ಹಡಗು ಐಸ್ಬರ್ಗ್ಗೆ ಡಿಕ್ಕಿ ಹೊಡೆದೇ ಬಿಡುತ್ತೆ. ದೊಡ್ಡ ಗಾತ್ರದ ಐಸ್ಬರ್ಗ್ನ ಈ ಹೊಡೆತಕ್ಕೆ ಟೈಟಾನಿಕ್ನ ಬಹುಭಾಗ ಡ್ಯಾಮೇಜ್ ಆಗುತ್ತೆ. ನಂತರ ಹಡಗಿನಲ್ಲಿ ನೀರು ನುಗ್ಗಲು ಶುರುವಾಗುತ್ತೆ. ಹಡಗಿನ 6 ಕಂಪಾರ್ಟ್ಮೆಂಟ್ಗಳು ನೀರಿನಿಂದ ತುಂಬಿ ಹೋಗುತ್ತೆ. ಹಡಗಿನಲ್ಲಿದ್ದ ಬಹಳಷ್ಟು ಜನರು ಹಡಗು ಮುಳುಗೋದಿಲ್ಲ ಎಂದು ಕೂಲಾಗಿಯೇ ಇರ್ತಾರೆ. ಆದರೆ ಕ್ರಮೇಣ ಹಡಗು ಮುಳುಗುವ ಸೂಚನೆ ಗೊತ್ತಾದಾಗ ಎಲ್ಲರೂ ಎದ್ದು ಬಿದ್ದು ಓಡಲಿಕ್ಕೆ ಶುರು ಮಾಡ್ತಾರೆ. ಎಂದೂ ಮುಳುಗದ ಹಡಗು ಈಗ ಮುಳುಗಲಿಕ್ಕೆ ಪ್ರಾರಂಭವಾಗುತ್ತೆ. ಕ್ಯಾಪ್ಟನ್ ಸ್ಮಿತ್ ಮತ್ತು ಕಂಟ್ರೋಲ್ ಟೀಮ್ನವರು ಹಡಗಿಗೆ ಎಲ್ಲಿ ಡ್ಯಾಮೇಜ್ ಆಗಿದೆ ಎಂದು ನೋಡ್ತಾರೆ. ಹಡಗಿಗೆ ಭಾರೀ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಸಹಾಯಕ್ಕಾಗಿ ರೇಡಿಯೋ ಸಿಗ್ನಲ್ಗಳನ್ನು ಕಳಿಸ್ತಾರೆ. ಹಾಗೆ ಹಡಗಿನಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳನ್ನು ಲೈಫ್ ಬೋಟ್ಗಳ ಸಹಾಯದಿಂದ ಹೊರಗಡೆ ಬಿಡಲು ನಿರ್ಧರಿಸ್ತಾರೆ. ಈ ಲೈಫ್ ಬೋಟ್ಗಳು ಕೂಡ ಹಡಗಿನಲ್ಲಿ ತುಂಬಾ ಕಡಿಮೆ ಇರುವುದರಿಂದ ಸ್ವಲ್ಪ ಜನ ಮಾತ್ರ ಹಡಗಿನಿಂದ ಹೊರಗೆ ಬರ್ತಾರೆ. ಟೈಟಾನಿಕ್ ಹಡಗಿನ ರೇಡಿಯೋ ಸಿಗ್ನಲ್ಗಳನ್ನು ರಿಸೀವ್ ಮಾಡಿಕೊಂಡ RMS ಕಾರ್ಪೇಥಿಯಾ ಎನ್ನುವ ಹಡಗು ಸಹಾಯಕ್ಕಾಗಿ ಬರಲು ಮುಂದಾಗುತ್ತೆ. ಆದರೆ ಇದು ಟೈಟಾನಿಕ್ ಹಡಗಿನಿಂದ
107 ಕಿಲೋಮೀಟರ್ಗಳಷ್ಟು ದೂರ ಇರುತ್ತೆ. ನೋಡುತ್ತಲೇ ಟೈಟಾನಿಕ್ ಹಡಗು ಇಬ್ಬಾಗವಾಗುತ್ತೆ. ಇನ್ನು ಅನೇಕ ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಈಜಲು ಪ್ರಯತ್ನಿಸ್ತಾರೆ. -2 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿರುವ ನೀರಿನಲ್ಲಿ ಸಾಯುತ್ತಾರೆ. ಇನ್ನು 1500 ಜನರು ಹಡಗಿನೊಂದಿಗೆ ಮುಳುಗ್ತಾರೆ. ಹಡಗು ಮುಳುಗಿ 1 ಗಂಟೆಯ ನಂತರ RMS ಕಾರ್ಪೇತಿಯ ಹಡಗು ಸ್ಥಳಕ್ಕೆ ಬರುತ್ತೆ. ನಂತರ ಲೈಫ್ ಬೋಟ್ಗಳಲ್ಲಿದ್ದ 700 ಜನರನ್ನು ಬಚಾವ್ ಮಾಡುತ್ತೆ. ಅವತ್ತು RMS ಕಾರ್ಪೇತಿಯ ಹಡಗನ್ನು ಬಿಟ್ಟರೆ ಇನ್ನೊಂದು ಹಡಗು ಟೈಟಾನಿಕ್ ಸಮೀಪವೇ ಇತ್ತು. ಎಷ್ಟು ಸಮೀಪ ಅಂದರೆ ಟೈಟಾನಿಕ್ನಿಂದ ಕೇವಲ 37 ಕಿಲೋಮೀಟರ್ ದೂರದಲ್ಲಿಯೇ ಇತ್ತು. ಹೌದು ಗೆಳೆಯರೆ, ಟೈಟಾನಿಕ್ ಹಡಗಿನ ಸಮೀಪದಲ್ಲಿದ್ದರೂ ಮತ್ತೇಕೆ ಈ ಹಡಗು ಸಹಾಯಕ್ಕಾಗಿ ಬರಲಿಲ್ಲ ಅಂತ ನೀವು ಅನ್ನಬಹುದು. ಗೆಳೆಯರೆ, ಟೈಟಾನಿಕ್ ಹಡಗಿನ ಸಮೀಪದಲ್ಲಿದ್ದ ಈ ಹಡಗಿನ ಹೆಸರೇ SS ಕ್ಯಾಲಿಫೋರ್ನಿಯಾ. ಟೈಟಾನಿಕ್ಗೆ ಐಸ್ಬರ್ಗ್ಗಳ ವಾರ್ನಿಂಗ್ಗಳನ್ನು ಇದೇ ಹಡಗು ಕೊಟ್ಟಿರುತ್ತೆ. ವಾರ್ನಿಂಗ್ ನೀಡಿದ ನಂತರ ಕ್ಯಾಲಿಫೋರ್ನಿಯಾ ಹಡಗು ತನ್ನ ರೇಡಿಯೋ ಆಫ್ ಮಾಡಿ ಮುಂದೆ ಐಸ್ಬರ್ಗ್ಗಳಿರೋ ಕಾರಣಕ್ಕೆ ಅಲ್ಲಿಯೇ ನಿಂತು ಬಿಡುತ್ತೆ. ಹೀಗಾಗಿ ಟೈಟಾನಿಕ್ ಹಡಗು ಮುಳುಗುತ್ತಿರುವುದು ಇದಕ್ಕೆ ಗೊತ್ತೇ ಆಗೋದಿಲ್ಲ. ಟೈಟಾನಿಕ್ ಹಡಗು ಮುಳುಗಿದ ನಂತರ ಟೈಟಾನಿಕ್ ಹಡಗಿನ ಅವಶೇಷಗಳನ್ನು ಹುಡುಕಲಿಕ್ಕೆ ಸುಮಾರು 73 ವರ್ಷಗಳ ಸಮಯ ಬೇಕಾಯಿತು. 1985ರಲ್ಲಿ ಇಬ್ಬರು ವ್ಯಕ್ತಿಗಳು ಸಮುದ್ರದ ಆಳದಲ್ಲಿರುವ ಟೈಟಾನಿಕ್ ಹಡಗಿನ ಅವಶೇಷಗಳನ್ನು ಹುಡುಕ್ತಾರೆ. ಇತಿಹಾಸದಲ್ಲಿ ನಡೆದ ಈ ಒಂದು ದುರ್ಘಟನೆಯು ಮುಂದೆ ಅನೇಕ ಬದಲಾವಣೆಗಳನ್ನು ತರುತ್ತೆ. ಐಸ್ಬರ್ಗ್ಗಳನ್ನು ಗುರುತಿಸಿ ಎಚ್ಚರಿಕೆ ನೀಡುವ ಅಂತಾರಾಷ್ಟ್ರೀಯ ಪೆಟ್ರೋಲ್ ನಿರ್ಮಾಣವಾಗುತ್ತೆ ಮತ್ತು ಸಮುದ್ರದಲ್ಲಿ ಸುರಕ್ಷಿತವಾಗಿ ಸಂಚರಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಕಾನೂನುಗಳು ಮತ್ತು ನಿಯಮಗಳು ಜಾರಿಗೆ